ನಾನು ಇವನ ವಿಷಯನ ಎರಡನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀನಿ. ನಿನ್ನ ಮೇಲೆ ನಿನಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಇವತ್ತಿಂದ ನಾನು ನೀನು ಟೀಮ್ ಪಾರ್ಟ್ನರ್. ನಿನ್ನ ಸಪೋರ್ಟ್ಗೆ ನಾನು ಇರ್ತೀನಿ. ಟೆನ್ಷನ್ ತಗೋಬೇಡ. ನಾನಿವೆಲ್ಲ ಯಾವುದೂ ಕೇಳಿರಲಿಲ್ಲ ಸರ್. ನನಗದರ ಅವಶ್ಯಕತೆಯೂ ಇಲ್ಲ. ನೀವೇನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅಂತಾನೆ ನಾನು ಮೂಗು ತೋರಿಸ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಇವ್ರನ್ನ ಕಟ್ಟಾಕಿ ಇಲ್ಲಿ ಕೂರಿಸಿರೋದು. ಸುಪಾರಿ ಕೊಟ್ಟಿದ್ದು ನೀನು, ಕೃಷ್ಣನ್ನ ಮುಗಿಸ್ಬೇಕು ಅಂತ ಟ್ರೈ ಮಾಡಿದ್ದು ನೀನು, ಆ ಮನೆ ಒಳಗೋಗಿ ಸ್ಕೀಮ್ ಹಾಕಿದ್ದು ನೀನು. ಈಗ ಕುತ್ತಿಗೆಗೆ ಬಂತು ಅಂದಾಗ ಸಂಬಂಧ ಇಲ್ಲ ಅಂತ ಹೊರಟುಬಿಟ್ರೆ ಹೆಂಗೆ ಪಾರ್ಟ್ನರ್? ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ರೂಫ್ ಇಲ್ಲದೆ ಈ ಪ್ರಭು ಯಾವುದಕ್ಕೂ ಕೈ ಹಾಕಲ್ಲ. ಇಷ್ಟು ದಿನ ಈ ಚೈಲ್ಡು ಆ ಪ್ರೂಫನ್ನು ಇಟ್ಕೊಂಡು ಮಕ್ಕಳಾಟ ಆಡ್ತಿದ್ದ. ಅದೀಗ ನನ್ನ ಕೈ ಸೇರಿದೆ. ನಿನಗಿಷ್ಟ ಇರಲಿ ಇಲ್ಲದೆ ಹೋಗಲಿ, ನೀನು ನನಗೆ ಪಾರ್ಟ್ನರ್ ಆಗಲೇಬೇಕು. ಒಂದು ವೇಳೆ ಆಗಲ್ಲ ಅಂದಂತಿಟ್ಕೋ, ನಿನ್ನ ಆಟ ಡಮ್ಕಿ ಡಮಾ. ನನ್ನಿಂದೇನಾಗಬೇಕು? ಏನು ಬೇಕು ನಿನಗೆ? ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ಸರ್ ನಿಮ್ಮ ಟೀಮವ್ರ ಜೊತೆ ನನಗೂ ಒಂದು ಹಾಡೋಕ್ಕೆ ಚಾನ್ಸ್ ಕೊಡಿ ಸರ್. ಏನು ಗುರು, ಬಾತ್ರೂಮ್ ಸಿಂಗರಾ? ಸರ್ ಮೈ ಕಟ್ ನೋಡಿ ಬಾತ್ರೂಮ್ ಪೀಸಾ ಶೋರೂಮ್ ಪೀಸಾ ಅಂತ ತೋರಿಸ್ತೀನಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಅಣ್ಣ ಎಲ್ಲಿದ್ದಾನೆ ಇಷ್ಟು ದಿನ? ನನ್ನ ಜೀವನದಲ್ಲಿ ಇಷ್ಟೊಂದು ಕಲೆಕ್ಷನು ಇವತ್ತಣ್ಣ ನೋಡ್ತಾ ಇರೋದು. ನಾನು ಗಂಟ್ಲಾರ್ಕೊಂಡು ಆಡ್ತೀನಣ್ಣ. ಜನ ಎಲ್ಲ ಬರ್ತಾರೆ, ನಿಂತ್ಕೊಂತಾರೆ, ಕೆಲವ್ರು ನಗಾಡ್ತಾರೆ, ಇನ್ನು ಕೆಲವ್ರು ಕಿಂಡಲ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೊಂದು ನಿನ್ನಿಂದಾನೆ ಅಣ್ಣ. ನಿನ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಇದನ್ನ ನಾವೆಲ್ಲ ಸರಿಸ್ಮಾವನಾಗ ಹಂಚ್ಕೊಂತೀವಿ. ಇವತ್ತು ನಿಮಗೆ ಇದ್ರಲ್ಲಿ ನಿಮಗೊಂದು ಪಾಲ್ ಕೊಡ್ತೀನಿ. ನನಗೆ ಈ ಹಂಚ್ಕೊಳ್ಳೋದೆಲ್ಲ ಬೇಡ, ನೀವು ಹಿಡ್ಕೊಳ್ಳಿ. ಅಣ್ಣ ಮತ್ತೆ ಇನ್ನೇನು ಬೇಕಣ್ಣ ನಿಂಗೆ? ನಮಗೆ 30 ರೂಪಾಯಿ ಕೊಡಿ. 30 ರೂಪಾಯ? ಅದೇನು 30 ರೂಪಾಯಿ ಬೇಕು? ಒಂದು ಐಸ್ ಕ್ರೀಮ್ ಬೆಲೆ ಎಷ್ಟು? 30 ರಿಂದ 40 ರೂಪಾಯಿ. ಹಾಂ, ಇವತ್ತಿನ ನನ್ನ ದುಡಿಮೆ ಅಷ್ಟೇ. ನನಗೊಂದು 30 ರೂಪಾಯಿ ಕೊಡಿ, ನಾನು ಶಿವ ಅಂತ ಹೊರಟೋಗ್ತೀನಿ. ಇಟ್ಕೊಳ್ಳೋಣ, ಕಷ್ಟ ಬೇಕಾಗುತ್ತೆ. ಆ ಥರ ಏನಾರು ಕಷ್ಟ ಬಂದರೆ ನಾನು ಮತ್ತೆ ಇಲ್ಲಿ ಬಂದು ಹಾಡ್ತೀನಿ, ಅವಾಗ ಕೊಡಿ. ಈಗ 30 ರೂಪಾಯಿ ಆಯ್ತಣ್ಣ. ಥ್ಯಾಂಕ್ ಯು ಬಾಸ್. ನಾನು ಹೇಳಬೇಕು ಥ್ಯಾಂಕ್ ಯು. ಸಿಗೋಣ. ಓಕೆ, ಬನ್ನಿ. ಒಳ್ಳೆ ಕಲೆಕ್ಷನ್ ಆಯಿತು. ಇವನು ಬೇರೆ ಫೋನ್ ಹಚ್ತಲ್ಲ. ಕಲ್ಯಾಣಿ, ಎಲ್ಲಿ ಹೋದೆ ನೀನು? ನಾನೇನಾದರೂ ಓವರ್ ಮಾಡ್ಬಿಟ್ನಾ? ನಾನು ಕಷ್ಟಪಟ್ಟು ಬೇರು ಸುರಿಸಿ ದುಡ್ದಿರೋ ದುಡ್ಡಿಂದ ತಂದಿರೋ ಐಸ್ ಕ್ರೀಮ್. ರೋಡಲ್ಲಿ ನಿಂತ್ಕೊಂಡು ಜಸ್ಟ್ 30 ರೂಪಾಯಿಗೋಸ್ಕರ ನಾನು ಹೇಳ್ದೆ ಅಂತ ಐಸ್ ಕ್ರೀಮ್ ತರೋದಕ್ಕೆ 1 ನಿಮಿಷನೂ ಯೋಚನೆ ಮಾಡದೆ ರೋಡಲ್ಲಿ ನಿಂತು ಹಾಡು ಹೇಳಿ ದುಡ್ಕೊಂಡು ಬಂದಿದ್ಯಾ? ಇಷ್ಟು ಚಿಕ್ಕ ವಿಚಾರನ
ದೊಡ್ಡ ಮ್ಯಾಟರ್ ಮಾಡಿಬಿಟ್ಟೆ. ಇಷ್ಟು ದಿನ ಬರೀ ಯೋಗ ಇತ್ತು, ಇವತ್ತು ಗೊತ್ತಾಯ್ತು ನಿನ್ನ ಯೋಗ್ಯತೆ ಏನು ಅಂತ. ನಿನಗೆ ಮುಖ್ಯ ಆದವ್ರಿಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯ ಅಲ್ವಾ? ಯೋಚನೆನೂ ಮಾಡಲ್ಲ, ನೀನು ಮಾಡೋ ಕೆಲಸದ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ಜಸ್ಟ್ ನೀನು ಯಾರಿಗೋಸ್ಕರ ಮಾಡ್ತಿದ್ಯಾ ಅನ್ನೋದಷ್ಟೇ ನಿನಗೆ ಮ್ಯಾಟರ್ ಆಗುತ್ತೆ. ನಿಮ್ಮ ಅಪ್ಪನ ವಿಷಯದಲ್ಲೂ ನೀನು ಹಾಗೆ ಇರಬೇಕಲ್ವಾ? ಅವ್ರಿಗೆ ಏನು ಬೇಕು ಹೇಗೆ ಬೇಕು ಅಂತ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಅಲ್ವಾ? ನಾನು ಏನೇ ಮಾಡಿದ್ರು ಅಮ್ಮನಿಗೋಸ್ಕರ ಅಂತ ಹೇಳ್ತಿರ್ತೀಯ. ಅವ್ರು ನೀನು ಮಾಡೋದನ್ನೆಲ್ಲ ನೋಡೋದಕ್ಕೆ, ಸಂತೋಷ ಪಡೋದಕ್ಕೆ ಅಥವಾ ಬೇಜಾರು ಪಡ್ಕೊಳ್ಳೋದಕ್ಕೆ ಅವ್ರು ನಿನ್ನ ಜೊತೆ ಇಲ್ಲ. ಅವರಿವಾಗ ನಿನ್ನ ಎಲ್ಲ ಕೆಲಸಗಳಿಗೂ ಕಾರಣ ಅಷ್ಟೆ. ಕುಡಿಯೋದು, ಪ್ರಯತ್ನ ಮಾಡದೇ ಇರೋದು, ಇದಕ್ಕೆಲ್ಲ ಅಮ್ಮ. ಆದರೆ ನಿನ್ನ ತಂದೆ ನಿನ್ನ ಜೊತೆಗೆ ಇದ್ದಾರೆ, ನೀನು ಮಾಡೋ ಎಲ್ಲ ಕೆಲಸಗಳನ್ನೂ ಗಮನಿಸ್ತಿದ್ದಾರೆ, ಅದನ್ನೆಲ್ಲ ಅನುಭವಿಸ್ತಾ ಇರ್ತಾರೆ. ನೀನು ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ? ನಿನಗೆ ನೋವಿದೆ ಅದಕ್ಕೆ ಕುಡಿತೀನಿ ಅಂತ ಇಷ್ಟು ಉದ್ದುದ್ದ ಮಾತಾಡ್ತೀಯ. ಆದರೆ ನೀನು ಕುಡಿಯೋದ್ರಿಂದ ಅವ್ರಿಗೆ ನೀನು ಎಂಥ ನೋವು ಕೊಡ್ತಾ ಇದೆಯಾ ಅಂತ ನಿನ್ನ ತಲೆಯಲ್ಲಿ ಯಾವತ್ತಾದ್ರೂ ಬಂದಿದ್ಯಾ ಹೇಳು? ಇವತ್ತು ನೀನು ಮಾಡಿದ್ದೇನಾದರೂ ನೋಡಿದರೆ ಸೂರ್ಯಪ್ರಕಾಶ್ ಸರ್ ಎಷ್ಟು ಖುಷಿ ಪಡ್ತಾಯಿದ್ರು, ಎಷ್ಟು ಹೆಮ್ಮೆ ಪಡ್ತಾಯಿದ್ರು ಅಂತ ನಿನಗೆ ಗೊತ್ತಾ? ಇದನ್ನೆಲ್ಲ ಒಂದ್ಸಲ ಯೋಚನೆ ಮಾಡೋ. ಒಂದು ನಿಮಿಷ. ನೀನು ಬುದ್ಧಿವಂತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಕೊಟ್ಟಿರೋ ಡೀಲ್ ಬಗ್ಗೆ ಯೋಚನೆ ಮಾಡ್ತೀಯ ಅಂತಲೂ ನನಗೆ ಗೊತ್ತು. ಒಬ್ಬನೇ ಹೊಡೆದ್ರೆ ಯಾವುದೇ ವಸ್ತುನ ಕೆಡವೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದೇ ಇಬ್ಬರು ಸೇರಿ ಒಟ್ಟಿಗೆ ಹೊಡೆದ್ರೆ ಆ ವಸ್ತುನ ಆದಷ್ಟು ಬೇಗ ಮಣ್ಪಾಲು ಮಾಡ್ಬೋದು. ಟೀಮ್ ವರ್ಕು ಪಾರ್ಟ್ನರ್. ನಿನ್ನ ಉದ್ದೇಶ ಸೂರ್ಯಪ್ರಕಾಶ್ ಮನೆ ಹೊಡೆಯೋದು, ನನ್ನ ಉದ್ದೇಶನೂ ಸೇಮ್ ಟು ಸೇಮ್. ಮೈತ್ರಿ ಸರ್ಕಾರ ಮಾಡ್ಕೊಳ್ಳೋದು ಒಳ್ಳೆಯದು. ಕರೆಕ್ಟು ಅಂತ ಕೈ ಮಿಲಾಯಿಸಿದ್ರೆ ನಾನು ನಿನ್ನ ಜೊತೆ ನಿಲ್ತೀನಿ. ಆಗಲ್ಲ ಅಂತ ಅಂದೆ ಅನ್ಕೋ, ಎದುರಾಳೆಯಾಗಿ ನಿಲ್ತೀನಿ, ಪ್ರೂಫ್ ಸಮೇತ. ನಾನು ಸೋಲೋ ಆಟ ಆಡೋದಿಲ್ಲ. ನೀನು ಹೂ ಅಂದರು ನಾನೇ ಗೆದ್ದ ಹಾಗೆ, ಆಗಲ್ಲ ಅಂದರು ನಾನೇ ಗೆದ್ದ ಹಾಗೆ. ನಿನಗೆ ಜವಾಬ್ದಾರಿ ಕೊಡೋಕ್ಕೋಗಿ ನಾನು ನಿನ್ನ ಮ್ಯಾನೇಜ್ ಮಾಡೋದಲ್ಲೇ ನಂದು ಅರ್ಧ ಟೈಮ್ ಹಾಳಾಗೋಗಿದೆ. ನನಗೆ ಯಾಕಾದ್ರೂ ನಿನಗೆ ಚಾಲೆಂಜ್ ಹಾಕೋದ್ನೋ ಅಂತ ಫೀಲ್ ಆಗ್ತಿದೆ. ಸರಿ, ನಾನು ಹೊರಡ್ತೀನಿ.